ಕಾಲೇಜಿನ ಮರ್ಜ್ ಮಾಡ್ತೀನಿ ಅಂದ್ಬಿಟ್ಟು ಹೊಸ ಕಾಲೇಜ್ ಮಾಡ್ತೀನಿ ಅಂದ್ಬಿಟ್ಟು ಹೊಸ ಬ್ರ್ಯಾಂಚ್ ಮಾಡಿದ್ದಾರೆ. NIITಯಿಂದ ಅಲ್ಲಿಗೆ ಎಲ್ಲ ಉಪನ್ಯಾಸಕರ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡಿ ಅವರು 3-4 ವರ್ಷ ಕೆಲಸನೂ ಮಾಡಿದ್ದಾರೆ. ಆ ಕೆಲಸ ಮಾಡಿ ಬ್ಯಾಂಕ್ಗಳಾಗಲಿ ಯಾವುದೇ ಒಂದು ಮರ್ಜ್ ಆಗ್ತದೆ, ಎಂಪ್ಲಾಯಿಗಳು ಸ್ಟೇಬಲಾಗಿ ಅಲ್ಲೇ ಇರ್ತಾರೆ. ಈಗ ನಿಮಗೆ ಹೊಸ್ದಾಗಿ ನಿಮಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ, ಅಲ್ಲಿಂದ ಹೊಸ್ದಾಗಿ ಅಪಾಯಿಂಟ್ ಮಾಡ್ಕೊತೀನಿ ಅನ್ನೋದು ಮೂರ್ಖತನ. ಈಗ ನೋಡಿ, ಇವರು 1 ವರ್ಷದಿಂದ 76 ಜನ ಉಪನ್ಯಾಸಕರು ಬೀದಿ ಪಾಲಾಗಿದ್ದಾರೆ. ನನಗೆ ಈಗ ತಾನೇ ಮನವಿ ಕೊಟ್ಟರು. ಕೆಲವರು ನಾವು ಬೇರೆ ಬೇರೆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಉಪನ್ಯಾಸಕರು ಎಳ್ನೀರು ಕೊಚ್ಚುತ್ತಾ ಇದ್ದೀವಿ, ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೀವಿ, ತುಂಬ ತೊಂದರೆ ಸಿಗಾಕೊಂಡಿದ್ದೀವಿ. ನಮಗೆ ಕೂಡಲೇ ಮನವಿ ಕೊಟ್ಟು ಈ ಮನವಿಗೆ ನೀವು ಸರ್ಕಾರದಲ್ಲಿ ಆದಷ್ಟು ಬೇಗ ನಮಗೆ ಪರಿಹಾರ ಮಾಡಿಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಉಚ್ಚ ನ್ಯಾಯಾಲಯ ಆದೇಶನೂ ಸುಧಾ ಮಾಡಿದ್ದಾರೆ. 1 ತಿಂಗಳೊಳಗಡೆ ನೀವು ಸರ್ಕಾರದಲ್ಲಿ ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಸರ್ಕಾರದಿಂದ ಒಂದು ಆದೇಶ ಆಗಿದೆ, ಇವ್ರನ್ನ ಇಮಿಡಿಯೇಟ್ಲಿ ಕೆಲಸಕ್ಕೆ ತಗೊಳ್ಳಿ ಅಂತ. ಆ ಸೆಕ್ರೆಟ್ರಿ ಯಾವುದನ್ನೂ ಇವ್ರನ್ನ ಪರಿಗಣಿಸ್ದೆ ಆ ಗೇಟಿಂದ ಒಳಿಕೆ ಬಿಡ್ತಾ ಇಲ್ಲ. ನಾನು ಸುಧಾ ಫೋನಲ್ಲಿ ಈಗ ಅವ್ರ ಜೊತೆಲಿ ಮಾತಾಡಿದಾಗ ಅವರು ನನ್ನ ಮಗಳು ಮದುವೆ ಇದೆ, ಇನ್ನೂ 15 ದಿವಸ ಬರೋಕ್ಕಾಗಲ್ಲ ಅಂತ ಬೇಜವಾಬ್ದಾರಿಯಾಗಿ ಮಾತಾಡ್ತಾಯಿದ್ದಾರೆ. 15 ದಿವಸ ಆಗಿ ಹಿಂಗೆ ಕಾಲ ತುಂಬಿಸ್ಕೊ ಬಂದರೆ ಇವರು ಶಿಕ್ಷಕರು ಎಲ್ಲಿ ಹೋಗ್ತಾರೆ? ಕೂಡಲೇ ಇವರು ಇಮಿಡಿಯೇಟ್ಲಿ ಇವ್ರನ್ನ ತಗೊಳ್ಳೋ ಅಂಥ ಕೆಲಸ ಮಾಡಬೇಕು. ನಾನು ಸರ್ಕಾರದ ಲೆವೆಲಲ್ಲಿ ಪತ್ರ ಬರೀತೀನಿ. ಇವ್ರಿಗೆ ಸೋಮವಾರದಿಂದ ನಾನು ಸುಧಾ NIT ಕಾಲೇಜ್ ಹತ್ರ ಹೋಗಿ ಧರಣಿ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ಲರ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಕೋರ್ಟ್ ಆದೇಶ ಇದ್ದರೂ ಒಬ್ಬೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಏನು ಅಷ್ಟೊಂದು ಉಡಾಫೆನೆ? ತುಂಬ ಉಡಾಪೆಯಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ನಾನು ಕೋರ್ಟಲ್ಲೇ ಉತ್ತರ ಕೊಡ್ತೀನಿ, ಹೋಗಿ ನಾನು ಪಿಟಿಷನ್ಗೆ ಹೋಗ್ತೀನಿ ಅಂತ ಅವರು ಉದಾಸೀನವಾಗಿ ಮಾತಾಡ್ತಾ ಇದ್ದಾರೆ ಸರ್. ಇವ್ರ ಜೊತೆಲೆಲ್ಲ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೋಮವಾರ ದಿನ ನೀವು ಕೂಡ ನಾನು ಸುಧಾ ಕೂತ್ಕೋತೀನಿ ಸರ್. ಇದನ್ನು ಹೊರತುಪಡಿಸಿ ನಿನ್ನೆ ವಿಧಾನ ಪರಿಷತ್ ಚುನಾವಣೆ ಅಂತ ಸಮಯ ಬಂತ ಅಂತ ಈಗ ನಮ್ಮ ನಾಯಕರಾದ ಕುಮಾರಣ್ಣವರು ಬೆಳಿಗ್ಗೆ ಬಂದಿದ್ದರು. ಪಾಲಳ್ಳಿ ಚಂದ್ರಶೇಖರ್ ಅಂತ ನಿಧನ ಆಗಿದ್ದರು. ಆ ನಿಧನ ಆದ ಸಂದರ್ಭದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮೈಸೂರಿಗೆ ಬಂದಿದ್ದರು. ಮೈಸೂರಿಗೆ ಬಂದು ಖಾಸಗಿ ಹೋಟೆಲಲ್ಲಿ ಪ್ರೆಸ್ ಬೆಳಿಗ್ಗೆ ಮಾಡಿದ್ದಾರೆ. ಆ ವಿಚಾರವಾಗಿ ಎಲ್ಲ ಕೂಲಂಕುಷವಾಗಿ ಮಾತಾಡಿದ್ದಾರೆ ಸರ್. ಅಂದರೆ ಈ JDS ಮತ್ತೆ ಪುಟ್ಟಿದ್ದು ಹೇಳುತ್ತಾ ಸರ್? 100ಕ್ಕೆ 100 ಇರ್ತದೆ ಸರ್. ಯಾವುದು ಭಿನ್ನ ಆಘಾತ ಇಲ್ಲ ಸರ್. ಥ್ಯಾಂಕ್ ಯು ಸರ್. ನಾವು NIT ಸಂಸ್ಥೆಯ ಉಪನ್ಯಾಸಕ. NIT ಸಂಸ್ಥೆ ಮತ್ತು NIE ಸಂಸ್ಥೆ ಏನಿದೆ, 2 ಮರ್ಜ್ ಆಯಿತು. ಮರ್ಜ್ ಆದಮೇಲಿಂದ ಇಮಿಡಿಯೇಟಾಗಿ 2025ರಲ್ಲಿ ನಮ್ಮನ್ನೆಲ್ಲರನ್ನೂ ಟರ್ಮಿನೇಟ್ ಮಾಡಿದ್ದೀವಿ, ರಿಟ್ರೀಚ್ ಮಾಡಿದ್ದೀವಿ ಅನ್ನೋ ಪದ ಉಪಯೋಗಿಸಿ ಅವರು ಕಳಿಸ್ಕೊಟ್ರು. ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೋ. ಕೋರ್ಟ್ ಇವರಿಗೆ 1 ತಿಂಗಳು ಗಡುವನ್ನು ನೀಡಿತ್ತು ನಮಗೆ ಆರ್ಡ್ರ್ ಪಾಸ್ ಮಾಡೋದಕ್ಕೆ. ಇವರು ಆರ್ಡ್ರ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಪರ್ಮಿಷನ್ ತೊಗೋಬೇಕಿತ್ತು. ಅಷ್ಟರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯೇಟು ನಮ್ಮ ಪರವಾಗಿ, ಅಂದರೆ ನ್ಯಾಯದ ಪರವಾಗಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ. ಅದರಲ್ಲಿ VRSನೂ ಕೂಡ ಸ್ಕ್ವಾಶ್ ಮಾಡಿದ್ದಾರೆ. ಅವ್ರೇನು VRS ಸ್ಕೀಮ್ ಅಂತ ಕೊಟ್ಟಿದ್ರು, ನಮಗೇನು ದುಡ್ಡು ಹಾಕಿದ್ರು ಅದೆಲ್ಲ ಇಲ್ಲೀಗಲ್. ಅವ್ರು ಏನೇನು ಮಾಡಿದ್ದಾರೆ ಪ್ರತಿಯೊಂದು ಸ್ಟೆಪ್ಸು ಕೂಡ ಇಲ್ಲಿಗಲ್. ನಮಗೆ ತುಂಬ ತೊಂದರೆ ಆಗಿದೆ. 1 ವರ್ಷದಿಂದನೂ ಕೂಡ ನಮಗೆ ಸ್ಯಾಲ್ರಿ ಇಲ್ಲ, ನಮ್ಮ ಬದುಕು ಕಟ್ಕೊಳ್ಳೋಕ್ಕಾಗ್ತಿಲ್ಲ. ಸುಮಾರು ಜನ ನೋಡಿದ್ದೀರ ಇಲ್ಲೇ, ಆಲ್ಮೋಸ್ಟ್ 46 ಜನ 76 ಜನ ಟೋಟಲ್ ಆಗಿರೋದು. 46 ಜನ ತುಂಬ ಬೀದಿಲೇ ನಿಂತಿದ್ದೀವಿ. ಇನ್ನು 30 ಜನ ಪಾಪ ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ತಾಯಿದ್ದಾರೆ. ಸರ್ ಹೇಳ್ದಾಗೆ, ಈ ವಿವೇಕಾನಂದ ಸರ್ ಹೇಳಿದ್ರಲ್ಲ ಆ ಥರ ಹೇಳ್ದಾಗೆ ಒಬ್ಬರು ತರಕಾರಿ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಪಾರ್ಟ್ ಟೈಮ್ ಜಾಬ್ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ತಿದ್ದಾರೆ, ಈ ಥರ ಎಲ್ಲ ಮಾಡ್ತಿದ್ದಾರೆ, ಡ್ರೈವಿಂಗ್ ಎಲ್ಲ ಮಾಡ್ತಿದ್ದಾರೆ. ಈ ಥರ ಕಷ್ಟಕರ ಪರಿಸ್ಥಿತಿ ಕಾರಣ ಯಾರು ಅಂದರೆ NIE ಮ್ಯಾನೇಜ್ಮೆಂಟ್. ಈ ಥರ NIE ಮ್ಯಾನೇಜ್ಮೆಂಟ್ ಇಷ್ಟರಲ್ಲೇ ಇರಲಿಲ್ಲ. ಇದೇ ಫಸ್ಟ್ ಟೈಮು ನಾವು ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ನಮ್ಮನ್ನೆಲ್ಲರನ್ನೂ ಬೀದಿಗೆ ನಿಲ್ಲಿಸಿದ್ದಾರೆ. ಇದರಿಂದ ನಮಗೆ ತೊಂದರೆ ಆಗಿತ್ತು. ಇವತ್ತು ವಿವೇಕಾನಂದ ಸರ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ವಿವೇಕಾನಂದ ಸರ್ ನಾಳೆ ಸೋಮವಾರದಿಂದ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಿ ಆ ಸರ್ಕಾರದ ಆರ್ಡ್ರ್ ಏನಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿಯೇಟ್ ಆರ್ಡ್ರ್ ಏನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿಸ್ಕೊಟ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಸೆಕ್ರೆಟರಿ ತುಂಬ ಉದ್ದಟದಿಂದ ಮಾಡಿದ್ದಾರೆ ಇದೆಲ್ಲನೂ ಕೂಡ. ಈಗ ವಿವೇಕಾನಂದ ಸರ್ ಮಾತಾಡಿದ್ರು, ಅವ್ರ ಜೊತೆ ಮಾತಾಡಿದ್ರು ಕೂಡ ಆ ಮಾತಿಗೆ ಬೆಲೆ ಇಲ್ಲ. ಸರ್ಕಾರದ ಮಾತಿಗೆ ಬೆಲೆ ಇಲ್ಲ. ಕರ್ನಾಟಕದಲ್ಲಿ ಇದೆಯಾ ಇನ್ಸ್ಟಿಟ್ಯೂಷನು, ಇಲ್ಲ ಬೇರೆ ಕಂಟ್ರಿಲಿ ಇದೆಯಾ? ಬೇರೆ ಕಂಟ್ರಿಲಿ ಇರೋ ರೀತಿ ಮಾತಾಡ್ತಾರೆ ಅವರು. ಕರ್ನಾಟಕದ ಶಿಕ್ಷಣ ಸಂಸ್ಥೆ ಮಾನ್ಯತೆ ಪಡೆದಿರೋದೇ ಕರ್ನಾಟಕದಿಂದ. ಆ ಮಾನ್ಯತೆ ಪಡೆದಿದ್ದ ಆದೇಶನೇ ಪಾಲಿಸಲ್ಲ ಅಂತ ಹೇಳಿದ್ರೆ ಇವ್ರು ಯಾವ ರೀತಿ ಇರ್ತಾರೆ?
ಇಷ್ಟೊಂದು ದುರಂಕಾರ ತೋರಿಸ್ಬಾರ್ದು ಸರ್. ಮಾನವೀಯತೆ ಇರಬೇಕು. ಇದುವರೆಗೆ NIT ಸಂಸ್ಥೆಯಲ್ಲಿ ತುಂಬ ಜನ ಶ್ರೀಪಾದರಾವ್, ಸಂಪತ್ ಅಯ್ಯಂಗಾರು ಎಂತೆಂಥವ್ರು ಇದ್ರು. ಅವ್ರ ಪ್ರತಿಯೊಬ್ಬರು ಕೂಡ ಎಲ್ಲರ ನೇಮಗಳು ನೆನಪಿರುತ್ತೋ. ರಾಮರಾಜ್ ಸರ್ ಇವರೆಲ್ಲ ಎಂಥ ನೀಚಕಲ ಕೆಲಸ ಮಾಡಿದ್ದಾರೆ ಇವರೆಲ್ಲ. ನಿಜವಾಗ್ಲೂ ಉದಯ್ ಶಂಕರ್ ಭೈರಪ್ಪ ಅವರು ಸ್ವಲ್ಪ ಗಮನ ಹರಿಸಿ ನಮಗೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ತೀರ್ಮಾನ ತೊಗೊಂಡು ಬಂದರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಅದರ್ವೈಸ್ ನಾವು ಸೋಮವಾರ ಪ್ರತಿಭಟನೆ ಜೋರಾಗಿ ಮಾಡ್ತೀವಿ. ಈಗ ವಿವೇಕಾನಂದ ಸರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಸಾಂಕೇತಿಕ ಪ್ರತಿಭಟನೆ ಇರುತ್ತೆ, ಅನಿರ್ದಿಷ್ಟವಾಗಿದೆ, ಸಾಂಕೇತಿಕ ಶಾಂತಿ ಪರಿಸ್ಥಿತಿ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಸರ್. ಅದು ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನನ್ನ ಹೆಸರು ಪವಿತ್ರ ಅಂತ. ನಾನು NIIT ಕಾಲೇಜಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೆ. 7 ವರ್ಷ ಕೆಲಸ ಮಾಡಿದ್ದೀನಿ. ಅವರು NIIT NIE ಎರಡು ಸಂಸ್ಥೆನೂ ಮರ್ಜ್ ಮಾಡ್ತೀವಿ, ಎಲ್ರಿಗೂ ಒಳ್ಳೆಯದಾಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ನಿಮ್ಮನ್ನೆಲ್ಲ ಈಕ್ವಲ್ ಮಾಡ್ತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಕೆಲವು ಜನನಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು 2 ವರ್ಷ ಆಮೇಲೆ ಮೋಸ ಮಾಡಿದ್ರು. ಇದ್ದಕ್ಕಿದ್ದಂಗೆ ಒಂದಿನ ತಂತಿ ಬೇಲಿ ಹಾಕ್ಬಿಟ್ಟು ನೀವೆಲ್ಲ ಬರೋಂಗಿಲ್ಲ, ಕ್ಯಾಮ್ರಾ ಇದೇ ಥರ ಕ್ಯಾಮ್ರಾ ಸರ್ ನಿಲ್ಲಿಸ್ಬಿಟ್ಟು ನೀವೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀರಾ ಅಥವಾ ಜೋರಾಗಿ ಪ್ರತಿಭಟನೆ ಮಾಡ್ತೀರಾ ಅಂತ ಅವರು ಅಂದ್ಕೊಂಡು ಕ್ಯಾಮ್ರಾನು ಹಿಡ್ಕೊಂಡು ಹಿಂಗೆ ನಿಂತಿದ್ರು. ಅವತ್ತು ತಂತಿ ಬೇಲಿ ಹಾಕ್ಬಿಟ್ಟು ನಮ್ಮ ನೇಮ್ನೆಲ್ಲ ಈಗಲೂ ಅಲ್ಲಿ ಡಿಸ್ಪ್ಲೇ ಆಗಿದೆ, ನೀವು ನೋಡ್ಬೋದು. ಈಗ ನಾವೆಲ್ಲ ಏನು ಓದಿದ್ದೀವಿ ಸರ್, ನಮಗೆ ವಿದ್ಯಾವಂತರು, ನಮಗೆ ಹೆಂಗೆ ಮಾತಾಡಬೇಕು, 4 ಮಕ್ಳಿಗೆ ಪಾಠ ಹೇಳೋರು, ನಾವು ಹೆಂಗೆ ನಡ್ಕೋಬೇಕು ಅಂತ ನಮಗೆ ಗೊತ್ತಿರಲ್ವಾ? ಇವ್ರು ಈ ಥರ ನಡೆಸ್ಕೊಂಡ್ರೆ ಎಲ್ಲಿದೆ ಸರ್ ಪ್ರಜಾಪ್ರಭುತ್ವದಲ್ಲಿ? ನಮಗೆ ಬೆಲೆ ಇಲ್ಲ, ಈ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ, ಒಬ್ಬ ಜನಪ್ರತಿನಿಧಿಗೂ ಬೆಲೆ ಇಲ್ಲ ಅಂತಂದಮೇಲೆ ನಮ್ಮನ್ನ ಹೆಂಗೆ ನಡೆಸ್ಕೊಂಡಿದ್ದಾರೆ ಅಂತ ನೀವೇ ಊಹೆ ಮಾಡ್ಕೋಬೋದು. ಇವಾಗ ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ, ಲೀಗಲ್ಲಾಗಿ ನೀವು ಅವ್ರನ್ನ ತೆಗೀರಿ. ಇದು ಕೊಟ್ಟಿರೋದು ನೀವು ನೋಟಿಸು, ಇದು ಆರ್ಡ್ರೇ ಅಲ್ಲ ಇದು ಅಂತ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈಗ ಅವ್ರು ಲೀಗಲ್ಲಾಗೆ ತೆಗೆದಿದ್ರೆ ಅವ್ರು ಅದನ್ನು ಒಪ್ಕೊಳ್ಳಿ, ಸರಿ ಅಂತ ನಾವು ಸುಮ್ಮನೆ ಇರ್ತೀವಿ. ಕೋರ್ಟ್ ಆದೇಶನ ಯಾರೂ ನಿಂದನೆ ಮಾಡೋಕ್ಕಾಗಲ್ಲ, ನಾವು ಫಾಲೋ ಮಾಡ್ತೀವಿ ಸರ್. ಈಗ ಅವ್ರು 1 ತಿಂಗಳು ಟೈಮಲ್ಲಿ ಪುನಃ ಒಂಥರ ಬೇಜವಾಬ್ದಾರಿ ನೋಟಿಸು, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ತಲೆ ಹಾಕಬೇಡಿ, ಈ ಥರ ವರ್ಡ್ಸ್ ಎಲ್ಲ ಸೆಂಟೆನ್ಸ್ ಎಲ್ಲ ಅದ್ರಲ್ಲಿ ಬರೆದಿದ್ದಾರೆ ಸರ್. ನಾವೇನು ಕೇಳ್ತಿದ್ದೀವಿ? ಚಾಲೆಂಜ್ ಮಾಡ್ತೀವಿ ನಿಮ್ಮ ಪಿಟಿಷನ್ನ, ಎಲ್ಲೂ ಹೋದ್ರೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ. ಅವ್ರ ಸಂಸ್ಥೆ ದುಡ್ಡಲ್ಲಿ ಹೋಗ್ತಾರೆ ಸರ್. ಈಗ ನಾವು 76 ಜನ ಬೀದಿಯಲ್ಲಿದ್ದಾರೆ, ಎಲ್ಲಿಂದ ತರೋದು ಸರ್ ದುಡ್ಡು? ಒಬ್ಬೊಬ್ಬರು ಫ್ಯಾಮಿಲಿಲಿ ಇಲ್ಲಾಂದ್ರೂ 5 ಜನ ನಂಬ್ಕೊಂಡಿದ್ದಾರೆ, ಬದುಕ್ತಿದ್ದಾರೆ. ಅವರೆಲ್ಲ ಹೆಂಗೆ ಸಾಕ್ತಾರೆ? ಮಕ್ಕಳು ಫೀಸ್ ಹೆಂಗೆ ಕಟ್ತಾರೆ? ಎಷ್ಟು ಕಷ್ಟ ಇದೆ ಸರ್. ಡಿಗ್ರಿ ಈಗ 40 ವರ್ಷ 45 ವರ್ಷ ಇದ್ದಾರೆ, ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ ಸರ್? ಯಾವ ಫ್ಯಾಕ್ಟ್ರಿಲಿ ಕೊಡ್ತಾರೆ? ಅವ್ರಿಗೆ ಶಕ್ತಿ ಎಲ್ಲಿದೆ? ನೀವೇ ಯೋಚನೆ ಮಾಡಿ. ಇದು ತುಂಬ ಅನ್ಯಾಯ ಸರ್. ಇದು ಯಾರಿಗೂ ಮಾಡಬಾರ್ದು. ನಮಗೆ ನ್ಯಾಯ ಸಿಗಲೇಬೇಕು. ಕೋರ್ಟಲ್ಲಾದ್ರೂ ನಮಗೆ ನಿಧಾನ ಆದರೂ ನಮಗೆ ನ್ಯಾಯ ಸಿಗಬೇಕು. ಯಾಕಂದರೆ ಇದು ಇನ್ನೊಂದು ಕಾಲೇಜ್ಗೆ ಮಾದರಿ ಆಗಬಾರ್ದು. ನಾನು ಹೇಳೋದು, ನಾಳೆ ಇನ್ನೊಬ್ಬರು ಇದೇ ಥರ ಮಾಡ್ತಾರೆ, ಎಲ್ಲ ಶಿಕ್ಷಕರು ಇದೇ ಭಯದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಯಾಕೆ ಈ ಥರ ಮಾಡ್ತಿದ್ದಾರೆ? ನಾವೆಲ್ಲ ಅಂದ್ಕೊಂಡು ಯಾವುದೇ ಕಾಲೇಜಲ್ಲಾದರೂ ನಮ್ಮ NI ಸಂಸ್ಥೆಯಲ್ಲಿ ಆಗಲ್ಲ. ಯಾಕಂದರೆ ಸಂಸ್ಥೆ ಲೆಗೆಸಿ ಆ ಥರ ಇದೆ, 75 ವರ್ಷ ಎಂತೆಂಥವ್ರು ಬಂದು ಇಲ್ಲಿ ರೂಲ್ ಮಾಡಿದ್ದಾರೆ. ಇದು ಟ್ರಸ್ಟು, ಸೊಸೈಟಿ, ಅದ್ರ ತಕ್ಕಂಗೆ ನಡ್ಕೋಬೇಕಲ್ವ ಸರ್? ಎಲ್ರಿಗೂ ಇಂಡಿವಿಜುವಲ್ ಪವರ್ ಆಗೋದ್ರೆ ಇದೇನು ಸರ್ವಾಧಿಕಾರನ? ಹಿಟ್ಲರ್ ಥರ ಆಯಿತು ಇದು. ನಾವು ಅಗೇನ್ಸ್ಟ್ ಹೋಗಿ ಕೇಳ್ತಿದ್ದೀವ, ಇಲ್ಲ ಪ್ರತಿಭಟನೆ ಮಾಡಿ ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಆ ಥರ ಏನೂ ಮಾಡಿಲ್ಲ. ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಪುನಃ ಇಂಟರ್ವ್ಯೂ ಏನಕ್ಕೆ ಸರ್ ಅಟೆಂಡ್ ಮಾಡಬೇಕು? ನಾವು 8 ವರ್ಷ 10 ವರ್ಷ ಪಾಠ ಮಾಡಿದ್ದೀವಿ, ನಮ್ಗೆ ಪಾಠ ಮಾಡೋಕ್ಕೆ ಬರಲ್ವಾ? ಪರ್ಮನೆಂಟು ಕಾಂಟ್ರಾಕ್ಟ್ ಅಂತ 4 ಸಲ ಇಂಟರ್ವ್ಯೂ ಮಾಡಿ ಪರ್ಮನೆಂಟ್ ಮಾಡಿದ್ದಾರೆ. ಅವಾಗೆಲ್ಲ ನಮ್ಮನ್ನ ಇಂಟರ್ವ್ಯೂವಲ್ಲಿ ಅವ್ರು ಏನು ನಮ್ಮನ್ನ ಜಡ್ಜ್ ಮಾಡಲಿಲ್ವಾ? ಮಕ್ಕಳು ನಮ್ಮನ್ನ ಜಡ್ಜ್ ಮಾಡಲಿಲ್ಲ, ಅವ್ರು ಯಾರು ಪಾಸ್ ಆಗಲಿಲ್ವಾ ಸರ್? ಯಾಕೆ ಇಷ್ಟ ಅನ್ಯಾಯ? IISc IIT ಇಂದನೇ ಎಲ್ಲರೂ ಬಂದಿದ್ದಾರೆ. ಅಲ್ಲಿರೋ ಪ್ರೊಫೆಸರ್ಗಳೆಲ್ಲ ಬೇರೆ ಕಾಲೇಜಲ್ಲಿರೋರು, ನಮ್ಮ ಥರನೂ ಲೋಕಲ್ ಕಾಲೇಜ್ಗಳಲ್ಲಿ ಓದ್ಕೊಂಡು ಬಂದಿರೋರು ಇದ್ದಾರೆ. ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ? ಸಂಬಳದ್ರಲ್ಲೂ ವ್ಯತ್ಯಾಸ, ನಡೆಸ್ಕೊಳ್ಳೋದ್ರಲ್ಲೂ ವ್ಯತ್ಯಾಸ, ತುಂಬಾ ರಾಜಕೀಯ ಸರ್. ಇದೆಲ್ಲ ದೂರ ಆಗಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು. ಈಗ ವಿವೇಕಾನಂದ ಸರ್ ಫೋನಲ್ಲಿ ಮಾತಾಡುವಾಗ ತುಂಬ ನೀವು ರಾಜಕಾರಣಿಗಳು ತಲೆ ಹಾಕಬೇಡಿ ಇದರಲ್ಲಿ ಅಂತ. ಇನ್ಯಾರು ಸರ್ ತಲೆ ಹಾಕ್ತಾರೆ? ಇವರೇ ನಮಗೆ ಶಿಕ್ಷಣಕ್ಕಿದ್ದಲ್ಲಿ ಇವರೇ ಹೆಡ್ಡು. ನಾವು ಓಟಕ್ಕೆ ಇವ್ರನ್ನ ಗೆಲ್ಸಿದ್ದೀವಿ, ನಮ್ಮ ಪ್ರಾಬ್ಲಮ್ ಕೇಳೋದು ಇವ್ರ ಕರ್ತವ್ಯ ಅಲ್ವಾ? ಇಟ್ಸ್ ಇಸ್ ಡ್ಯೂಟಿ. ಅದನ್ನು ನೀವು ತಲೆ ಹಾಕಬೇಡಿ ಅಂತಂದರೆ ನನಗೇನು ಅಂತ ಅರ್ಥ ಆಗಿಲ್ಲ ಸರ್, ಸೀರಿಯಸ್ಲಿ. ನಮಗೆ ಇದನ್ನು ಯಾರ್ಯಾರು ಇದನ್ನು ನೋಡ್ತೀರೋ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಖ್ಯಮಂತ್ರಿ ಅವ್ರನ್ನೂ ನಾವು ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಹವಾಲು ಸರ್, ಆಶಯ. ಪವಿತ್ರ ಸರ್, ನನ್ನ ಹೆಸರು ಪವಿತ್ರ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್.